ಎಸ್ ಇನ್ನು ಇದೆಲ್ಲದರ ಜೊತೆಗೆ ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರ ಯುವ ರಾಜ್ಕುಮಾರ್ ಮದುವೆ ಆಗಿದ್ದು ಗೊತ್ತಿರುವಂಥ ಸಂಗತಿ. ಈಗ ಡಿವೋರ್ಸ್ಗೆ ಅಪ್ಲೈ ಆಗಿದೆ ಅನ್ನುವಂಥ ಮಾತು, ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇವೆ. ಪತ್ನಿ ಶ್ರೀದೇವಿಗೆ ನಟ ಯುವ ವಿಚ್ಛೇದನ ನೀಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇವೆ. ಕಳೆದ 6 ತಿಂಗಳಿಂದ ಬೇರೆ ಬೇರೆ ಆಗಿದ್ದಾರೆ ಯುವ ದಂಪತಿಗಳು. ಮೈಸೂರು ಮೂಲದ ಶ್ರೀದೇವಿ ಜೊತೆ 4 ವರ್ಷಗಳ ಹಿಂದೆನೇ ಮದುವೆಯಾಗಿತ್ತು ಯುವಗೆ. ಈಗ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ, ಹೀಗಾಗಿ ವಿಚ್ಛೇದನ ನೀಡಿದ್ದಾರೆ ನಟ ಯುವ ರಾಜ್ಕುಮಾರ್. ಕಳೆದ 6 ತಿಂಗಳಿಂದ ದಂಪತಿಗಳು ಬೇರೆ ಬೇರೆ ಇದ್ದರು, ಶ್ರೀದೇವಿ ಮತ್ತು ಯುವ. ಮೈಸೂರು ಮೂಲದ ಹುಡುಗಿ ಶ್ರೀದೇವಿ, ಇವರಿಬ್ಬರು ಪ್ರೀತಿಸಿ ಮದುವೆ ಆದಂಥವರು. ಇವರಿಬ್ಬರ ಬಾಂಧವ್ಯದಲ್ಲಿ ಬಿರುಕು ಮೂಡಿದೆ ಅನ್ನುವಂಥದ್ದು. ಕಳೆದ 6 ತಿಂಗಳಿಂದ ಇವರು ಬೇರೆ ಬೇರೆಯಾಗಿ ಇದ್ದಾರೆ ಅಂತ. ಹೀಗಾಗಿ ಮನೆಯಲ್ಲಿ ಅವರ ಅಣ್ಣ ಇದ್ದರೂ ಕೂಡ ಇವಂದು ಬೇಗನೆ ಮದುವೆ ಆಗಿತ್ತು. 4 ತಿಂಗಳಿಂದ ಯಾಕೋ ಆ ಇಬ್ಬರ ನಡುವೆ ಅಷ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಅಂತ ಈಗ ವಿಚ್ಛೇದನ ನೀಡಿದ್ದಾರೆ ಯುವ ರಾಜ್ಕುಮಾರ್ ಪತ್ನಿ ಶ್ರೀದೇವಿಗೆ. ಅಂದರೆ ಈಗಿನ ಅರ್ಜಿ ಹಾಕಿರೋದು ನಾವು ಬೇರೆ ಬೇರೆ ಆಗ್ತೀವಿ ಅಂಥೇಳಿ ಈಗ ಅರ್ಜಿನ ಹಾಕಿದ್ದಾರೆ. ಅದು ಇದಾದ್ಮೇಲೆ ಒಂದಿಷ್ಟು ಪ್ರೋಸೆಸ್ಗಳಾಗ್ತವೆ, ಯಾಕಂದರೆ ಸುಪ್ರೀಂ ಕೋರ್ಟಿನ ತೀರ್ಪೇ ಇದೆ. ಮೊದಲು ಅವ್ರನ್ನ ಪರಿಗಣಿಸಬೇಕು. ಇದೆಲ್ಲದರ ಜೊತೆಗೇನು ಅಂತಂದರೆ ಅವ್ರನ್ನ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವುದೂ ಆಗದೇ ಇಲ್ಲ ಅಂತಂದರೆ, ಸಹಮತದ ವಿಚ್ಛೇದನ ಅನ್ನುವಂಥದ್ದಿತ್ತು ಅಂದರೆ ಬಾಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತಂತಂದರೆ ಬೇಗನೆ ಕೊಡಬೇಕು ಅನ್ನುವಂಥದ್ದು ಇದೆ. ಅಂದರೆ ಗಂಡ ಹೆಂಡತಿ ಇಬ್ಬರು ಒಪ್ಪದಂಥ ಸಂದರ್ಭದಲ್ಲಿ. ಸೊ ಶ್ರೀದೇವಿಗೆ ನಾನು ವಿಚ್ಛೇದನ ಕೊಡ್ತಾ ಇದ್ದೀನಿ ಅಂತ ಅರ್ಜಿ ಹಾಕ್ಕೊಂಡಿದ್ದಾರೆ ಯುವ ರಾಜ್ಕುಮಾರ್. 4 ವರ್ಷಗಳ ದಾಂಪತ್ಯ ಈ ಮುಖಾಂತರ ಮುರಿದು ಬೀಳ್ತಾ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಮಾಲ್ತೇಶ್, ನಾವು ನೋಡ್ತಾ ಇದ್ದೀವಿ ರಾಜ್ಕುಮಾರ್ ಫ್ಯಾಮಿಲಿ ಅಂತಂದರೆ ಜನ ಅದನ್ನು ನೋಡುವಂಥ ದೃಷ್ಟಿಕೋನವೇ ಬೇರೆ, ಪ್ರಶ್ನೆ ಬೇರೆ. ಯಾಕಂದರೆ ಏನು ಅಂತಂದರೆ ಈ ಮದುವೆ, ಈ ಸಂಬಂಧ, ಈ ಬಾಂಧವ್ಯ, ಈ ಎಲ್ಲವೂ ಇದಾವಲ್ಲ, ಇವೆಲ್ಲ ಪಕ್ಕಾ ವೈಯಕ್ತಿಕ ಪ್ರಶ್ನೆ ಬೇರೆ. ಈ 4 ವರ್ಷದ ಹಿಂದೆ ಮದುವೆ ಆಗಿದ್ರು, ಇಬ್ಬರು ಪ್ರೀತಿಸೇ ಮದುವೆ ಆಗಿದ್ದು, ಏನಾಯಿತು ಅಂಥದ್ದು ಅಂತ ಡಿಫ್ರೆನ್ಸ್ ಏನು ಅಂತ? ರಂಗನಾಥ್, ದೊಡ್ಡ ಮನೆ ಹುಡುಗ ಯುವರಾಜ್ ಕುಮಾರ್ ಬಾಳಲ್ಲೂ ಈಗ ಬಿರುಕು ಉಂಟಾಗಿರ್ತಕ್ಕಂಥದ್ದು. ಅದರಲ್ಲೂ ನೀವು ಹೇಳ್ದಾಗೆ ಅದು ಅವರ ವೈಯಕ್ತಿಕ ಬದುಕು, ಪ್ರೀತಿ ಪ್ರೇಮದ ವಿಚಾರ, ದಾಂಪತ್ಯದ ವಿಚಾರ. ಬಟ್ ಆದರೂ ಕೂಡ ಎಲ್ಲ ಒಂದ್ ಕಡೆ ಅವರ ಅಭಿಮಾನಿಗಳಿಗೆ ಇದು ಯಾವ ರೀತಿ ಸುದ್ದಿ ಅನ್ನುವಂತಹದ್ದಕ್ಕೆ ಒಂದ್ ರೀತಿ ಶಾಕ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಸಹಜವಾಗಿ ಈಗಾಗಲೇ ಏನಂತಾರೆ, 4 ವರ್ಷಗಳ ಹಿಂದೆ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಪ್ರೀತಿಸಿ ಮದುವೆ ಆಗಿರ್ತಕ್ಕಂಥವ್ರು. ಯುವರಾಜ್ ಕುಮಾರ್ಗಿಂತ ಶ್ರೀದೇವಿ 4 ವರ್ಷ ದೊಡ್ಡವರು ಅನ್ನುವಂತಹ ಮಾಹಿತಿ. ಸೊ ದೆಹಲಿಯಲ್ಲಿ ಒಂದು ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಶ್ರೀದೇವಿ ಅವರ ಪರಿಚಯ ಆಗುತ್ತೆ ಯುವರಾಜ್ ಕುಮಾರ್ಗೆ. ಆ ಸಂದರ್ಭದಲ್ಲಿ ಪ್ರೀತಿ ಕೂಡ ಆಗುತ್ತೆ, ಮನೆಯವ್ರನ್ನ ಒಪ್ಪಿಸಿ ಮದುವೆ ಕೂಡ ಆಗ್ತಾರೆ. ಬಟ್ ಆದ್ರೆ ಇತ್ತೀಚೆಗೆ ಅಂದ್ರೆ ಒಂದಿಷ್ಟು ಮೂಲಗಳ ಮಾಹಿತಿ ಪ್ರಕಾರ ಹೇಳೋದಾದ್ರೆ, ಕಳೆದ 1 ವರ್ಷದಿಂದ ಶ್ರೀದೇವಿ ಅವರು ಅಮೆರಿಕದಲ್ಲಿ ನೆಲೆಸಿದ್ದಾರೆ. ಸೊ ಒಂದು 6 ರಿಂದ 8 ತಿಂಗಳ ಹಿಂದೆ ಕೂಡ ಯುವರಾಜ್ ಕುಮಾರ್ ಅವರ ನಿವಾಸದಿಂದ, ಅವರಂದ್ರೆ ದೊಡ್ಡ ಮನೆಯಿಂದ ಹೊರಗಡೆ ಇದ್ದಾರೆ ಅನ್ನುವಂತ ಮಾಹಿತಿ. ಈಗ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಹೇಳೋದಾದ್ರೆ, ಯುವರಾಜ್ ಅವರಿಂದ ಈಗಾಗಲೇ ಏನಂತಂದ್ರೆ ವಕೀಲರ ಮುಖಾಂತರ ಶ್ರೀದೇವಿ ಅವರಿಗೆ ನೋಟಿಸ್ ಕೂಡ ಹೋಗಿದೆ. ಸೊ ಅಂದ್ರೆ ಡಿವೋರ್ಸ್ ವಿಚಾರಕ್ಕೆ ನೋಟಿಸ್ ಹೋಗಿರುವಂತದ್ದು ಕನ್ಫರ್ಮ್ ಅನ್ನುವಂಥ ಸುದ್ದಿ ಸಿಗ್ತಾ ಇರತಕ್ಕಂಥದ್ದು. ಈಗಾಗಲೇ ಅಂತಂದ್ರೆ ನೋಟಿಸ್ಗೆ ಶ್ರೀದೇವಿ ಅವರು ಇನ್ನೂ ಕೂಡ ಉತ್ತರಿಸಿಲ್ಲ. ಸೊ ಯುವರಾಜ್ ಅವರ ಪತ್ನಿ ಅವರು ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ದೊಡ್ಡ ಮನೆ ಕುಟುಂಬ ಕಾತುರದಿಂದ ಕಾಯ್ತಾ ಇರುವಂತದ್ದು. ಯಾಕಂತಂದ್ರೆ ಅವರ ಅಭಿಪ್ರಾಯ ಏನು ಅಂತದನ್ನ ತಿಳಿದು ಖಂಡಿತ ಇದಕ್ಕೆ ದೊಡ್ಡ ಮನೆ ಕೂಡ ಪ್ರತಿಕ್ರಿಯೆ ನೀಡಲಿಕ್ಕೆ ಸಿದ್ಧವಾಗಿದೆ ಅನ್ನುವಂತಹ ಮಾಹಿತಿ ನಮಗೆ TV9ಗೆ ಲಭ್ಯವಾಗ್ತಾ ಇರತಕ್ಕಂಥದ್ದು.